ಆಕಾಶವಾಣಿ ಕೇಳಿ. ಇತ್ತೀಚೆಗೆ ನಿಧನರಾದ ಹಿರಿಯ ಪರಿಸರ ಪ್ರೇಮಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹೊನ್ನಳ್ಳಿ ಗ್ರಾಮದ ತುಳಸಿ ಗೋವಿಂದ ಗೌಡ ಅವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನದ ಆಯ್ದ ಭಾಗ. ಪ್ರಿಯರೇ, ಇವತ್ತು ನಮ್ಮ ಜೊತೆ ರಾಷ್ಟ್ರ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಹೆಸರು ಮಾಡಿದ ಅಂಕೋಲೆ ತಾಲೂಕಿನ ಹೊನ್ನಳ್ಳಿಯ ತುಳಸಿ ಗೋವಿಂದ ಗೌಡ ಇದ್ದಾರೆ. ತುಳಸಿ ಗೋವಿಂದ ಗೌಡ ಅವರ ಸಾಧನೆ ನಿಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ತಂದೊದಗಿಸಿದೆ ಅಂತ ಹೇಳಬಹುದು. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಸಾಲುಮರದ ತಿಮ್ಮಕ್ಕ ಎಲ್ಲರ ಗಮನ ಸೆಳೆದಿದ್ದಾರ, ಅದೇ ರೀತಿ ಅಂಕೋಲೆಯ ವನದೇವತೆ ಅಂತ ಹೆಸರಾಗಿರುವ ತುಳಸಿ ಗೌಡರು ಕೂಡ ತಮ್ಮದೇ ರೀತಿಯಲ್ಲಿ ಕಾಡಿನ ಸಂರಕ್ಷಣೆ ಹಾಗೂ ಕಾಡಿನ ಪೋಷಣೆಯಲ್ಲಿ ತೊಡಗಿದ್ದಾರೆ. ಅವರ ಸಾಧನೆಯ ಕುರಿತು ತಿಳಿಯೋಣ. ತುಳಸಿ ಗೋವಿಂದ ಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಷ್ಟು ವರ್ಷ ಈಗ ನಿಮ್ಗೆ ತುಳಸಿ ಅವರೇ? ನಂಗ 82 ಆಗಿದೆ. ಎಷ್ಟು ವರ್ಷ ಈಗ ನೀವು ನಮ್ಮ ಅರಣ್ಯ ಇಲಾಖೆಯಲ್ಲಿ ₹1.25 ಸಂಬಳಕ್ಕೆ ನೀವು ಕೆಲಸಕ್ಕೆ ಸೇರಿದ್ದು, ಅದರ ಬಗ್ಗೆ ನೆನಪಿದೆ? ಹೇಳಿ ನೋಡು. ₹1 4 ಕೊಟ್ಟಿತ್ರಿ ನಮ್ಗ. ನರ್ಸರಿ ಡಿಪಾರ್ಟ್ಮೆಂಟ್ ಒಂದು ನಾನೇ ಮಾಡದ್ದಲ್ಲ, ಅವ್ರ ಅಧಿಕಾರಿ ಜನ ಉಳಿತಾರಲ್ಲ, ಅವ್ರ ಸಂಗತಿಗೆ ನಾ ಮಾಡ. ಈಗ ಆರಂಭದಲ್ಲಿ ₹1.25 ನೀವು ಕೆಲಸಕ್ಕೆ ಹೊನ್ನಳ್ಳಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಸೇವೆಗೆ ಪ್ರಾರಂಭ ಮಾಡಿದ್ರಿ. ನಿಮ್ಗೆ ಕೆಲಸ ಹೇಗೆ ಸಿಕ್ಕಿತ್ತು ಹೇಳಿ? ಅವರು ಕರೆದ್ರು, ನಮ್ ಕೆಲ್ಸಕ್ಕೆ ಹೋದ. ಬಾಳ ಮಂದಿ ಹೋಗಿದ್ರು, ಒಂದು 20-30 ಮಂದಿ ಅದಾಗ ಹೋಗಿದ್ರು. 8 ಜನ ಉಳ್ದಿರೇನ ಎಲ್ಲ ಬಿಟ್ಟು ಹೋದ್ರು. ಯಾರೂ ಇಲ್ಲ, ನಾನು ಒಬ್ಬಳೆಯ. ಮತ್ತ ಗಂಡಸಿರು ಒಂದ್ 2-3 ಮಂದಿ ಇದಿತ್ತು. ನಾ ದಿಲ್ಲಿಗೆ ಹೋಗ್ಬೇಕಾರವ ₹300 ಕೊಟ್ಟಿದ್ರು ನಮಗ ಪಗಾರವ. ₹10 ಆಗಿತ್ತು ಆಗ. ಅಲ್ಲಿ ಹೋಗಿ ಬಂದ ಮೇಲೆ ಕಡೆಗೆ ನಂಗ ಒಂದು ನೌಕರಿ ಇಲ್ಲಕಲ್ಲಿ ನೀರ್ ಹಾಕೋದು ಕೆಲಸ ಮಾಡೋದು ಸಿಕ್. ನಿಮ್ದು ಕಾಯಂ ಆಯ್ತಾ? ಮತ್ತೆ ನಂದು ಆಗಿತ್ತು. ನಾ ಲಿಟರ್ ಆಗಿ ಒಂದು 10-15 ವರ್ಷ ಬಂತು. ನಿಮ್ಗೆ ಈಗ ಪೆನ್ಷನ್ ಬರ್ತದ? ಹೌದು, ಒಂದು 5 ವರ್ಷ ಆಗಿತ್ತು. 3,000 4,000 ಕಾಯಂ ಮಾಡಿದಾಗ ₹900 ಆಗಿತ್ತು. ಅದ್ರಲ್ಲಿ ಹಿಂಗ ಹೆಚ್ಚಾತಿ ಗಟ್ಟಾಗಿದ್ದು. ನಾ ಮೊದಲಲ್ಲೇ ಸಂಸಾರ ಮಾಡ್ಕೊಳ್ದು, ಅದೇ ಒಂದು ಆಗುದಂತ ಹೊಳ್ದೆ ನಾನು. ನೀವು ಈ ಹೊಲ ಗದ್ದೆಗಳಲ್ಲಿ ನಾಟಿ ಮಾಡುದನ್ನೆಲ್ಲ ಬಿಟ್ಟು ಈ ಅರಣ್ಯ ಇಲಾಖೆಯಲ್ಲಿ ನರ್ಸರಿಗೆ ಯಾಕೆ ಹೋದದ್ದು? ಸಣ್ಣ ಹುಡುಗಿದಿತ್ತ, ನನ್ ಗಂಡನೂ ಇಲ್ಲ, ಯಾರಿಲ್ಲ. ಅದಾರು ಒಂದು ಆಗುದು ಅಂದ್ಕೊಂಡು ಹೋತೆ ಒಳಗ್. ನಿಮ್ಮ ಪತಿಯವರು ಮೊದ್ಲೇ ತೀರಿ ಹೋಗಿದ್ರ? ಈಗೊಂದು 25 ವರ್ಷ ಆಗುದಟ್ಟ. ನೀವು ಎಷ್ಟು ವರ್ಷ ಈ ನರ್ಸರಿಯಲ್ಲಿ ಕೆಲಸ ಮಾಡಿದ್ರ? ನಾನು ಹಂಗೊಂದ್ 30-40 ವರ್ಷ ಆಗುದು. 20 ವರ್ಷ ಆಗಿದ್ದು ನಾನು ಮನೇಲಿ ಉಳ್ಕೊಂಡು. 20 ವರ್ಷದ ಮೇಲೆ ನರ್ಸರಿಯಲ್ಲೇ ದುಡುದು. ಆಗ ಮಕ್ಕಳೆಲ್ಲ ಸಣ್ಣವರ ಇದ್ರ? ಇವ ಒಬ್ಬನೇ ನರ್ಸರಿ ಆದಾಗ ಹುಟ್ಟದವನು. ಇವನ್ 3 ತಿಂಗಳು ಬಾಲೆ ಬಿಟ್ಟು ಹಾಕೊಂಡೋಗಿ ನಾ ಕೆಲಸ ಮಾಡಿದವಳು. ಎಷ್ಟು ಮಕ್ಕಳು ನಿಮ್ಗೆ? 2 ಮಕ್ಕಳು. ನಿಮ್ಮನೀಗ ವನದೇವತೆ ಅಂತ ಹೇಳ್ತಾರೆ ನಿಮ್ಗೆ ತುಳಸಿ ಗೌಡ. ಹೌದು. ಯಾಕೆ? ಹಿಂಗ ಗಿಡ ಮಾಡಿರಂತ ಹೇಳುದು. ಗಿಡ ಎಲ್ಲ ಬೆಳಿತಿದ್ರು, ಏನಾರು ಬೀಜ ಸಿಕ್ಕರೆ ತಕ ಬಂದಿ ನೆಡುದು, ಹಿಂಗ್ ಮಾಡ್ತೀರಂದ ವನದೇವತೆ ಅಂತ ಹೆಸರು. ನಿಮ್ಗೆ ಪ್ರಾರಂಭದಲ್ಲಿ ಯಾವ ರೀತಿಯ ಕೆಲಸ ನರ್ಸರಿಯಲ್ಲಿ ಇತ್ತು? ನರ್ಸರಿಯಲ್ಲಿ ಅಂದ್ರೆ ಹುಲ್ಲು ಕಾಯ್ಡ ಹಿಂಗ ಹುಲ್ಲು ಹುಟ್ಟುತ್ತಿದ್ವು, ಅದ್ರ ಕೊಯ್ದು ಜಾರ್ ಬೀಜ ಹಾಕೋದಾಗಿತ್ತು. ಈಗ ಕೊಟ್ಟ ಅದು ಅಕೇಶಿ ನೀಲಗಿರಿ ನೆಡೋರು, ಹಿಂಗ್ ಮಡಿ ಮಾಡಿ ಹಾಕುದು, ಅದ್ರ ಕಿತ್ತಗೋಗಿ ಜಂಗ್ಲಲ್ಲಿ ಮತ್ತೆ ನೆಡುದು, ಹಿಂಗಾಗಿತ್ತು. ಈಗೆಲ್ಲದಕ್ಕೂ ಕೊಟ್ಟೆ. ಆರಂಭದಲ್ಲಿ ನಿಮ್ಗೆ ಕೇವಲ ಒಂದು ಕೊಟ್ಟೆ ಹಾಕುವಂತ ಹುಲ್ಲು ತೆಗೆಯುವಂತ ಕೆಲಸ ಅಂತ ಹೇಳಿದ್ರಿ. ಆದ್ರೆ ನಿಮ್ಗೆ ಈ ಬೀಜವನ್ನು ಆರಿಸಿ ಆ ಬೀಜದಿಂದ ಈ ರೀತಿ ಸಸಿ ಮಾಡಬಹುದು, ಇದರ ಬಗ್ಗೆ ಎಲ್ಲ ನಿಮ್ಗೆ ಆಸಕ್ತಿ ಹುಟ್ಟಿದ್ ಯಾವಾಗ? ಅದು ನಾವ್ ಕೆಲಸ ಮಾಡ್ತಿದ್ದಾಗ ಆ ಗಿಡ ಮಾಡ್ಬೇಕು, ಈ ಗಿಡ. ನಾವು ಅದು ಬೆಟ್ಟದಲ್ಲಿ ಕಾಡಿನ ಎಲ್ಲಾ ಕಡೆಗೆ ತಂದು ನೆಡುದು. ನರ್ಸರಿ ಹುಲ್ಲು ಎಲ್ಲ ತೆಗೆಯುವಾಗ ನಿಮ್ಗೆ ಆ ಕಾಡಿಗೆ ಹೋಗ್ಲಿಕ್ಕೆಲ್ಲ ಇತ್ತ? ಕಾಡಿಗೆ ಹೋಗುದೇ, ಗಿಡ ತರಕ್ ಹೋಗುದೇ. ಗಿಡ ಈಗ ಒಂದ್ ಮತ್ತಿ ಗಿಡ ಬೇಕಾಯ್ತು, ಕಾಡ ಗರ್ಸಿಗೊಂಡು ಮತ್ತಿ ಬೀಜ ತಂದ. ಒಂದ್ ಹೊನ್ನೆ ಬೀಜ ಬೇಕಾಯ್ತು, ಹೊನ್ನೆದು ಹಿಂಗ ಎಲ್ಲಾರು ಇದ್ದು ನಮ್ಮ ಹತ್ರ ಕಡು ಕಾಲ ಆಗುದಿಲ್ಲ. ಗಂಡಸರಂತ ಕರ್ಕೊಂಡು ಯಾರು ಕಳ್ಸಿಕೊಡಿ, ವಾಶ್ ಮಾಡ್ರಂತ ಕಳ್ಸಿಕೊಡಿ ಅಂದ್ರೆ ಕಳ್ಸಿಕೊಟ್ಟ ತಕ ಬರ್ತಿ. ನಿಮಗೆ ಬೀಜ ತನ್ನಿ ಅಂತ ಕಳಿಸ್ತಿದ್ರ ಆಫೀಸರ್ಸ್? ನಾನು ಹೋಗಿ, ಅವರು ಹೋಗಿರು. ಗಂಡಸರು ಆದ್ರೆ ನಾನು ಹೋಗಿ ತಕ ಬಂದಿ, ಅವ್ರು ಹೋಗಿ ತಗೊಂಡ್ರು. ಯಾವ ತರದ ಬೀಜ ಎಲ್ಲ ತರ್ಲಿಕ್ಕೆ ಇತ್ತು? ನಾನು ಆಲ ತಂದ್ಯ, ಹತ್ತಿ ತಂದ್ಯ, ಹೊನ್ನೆ ತಂದ್ಯ, ಮತ್ತಿ ತಂದ್ಯ, ಹತ್ತಿ ಗಿಡ ತಂದ್ಯ, ಸಾಗೋನಿ, ಕೈರುದು, ಅಟ್ಲು ಎಲ್ಲ ಗಿಡ ಬಾಳಟ್ ಗಿಡ ಮಾಡಾಗಿದ್ದು. ಕೌಲ್ದಂದ್ರೆ ಒಂದು ಕಾಯಿ ಹತ್ತಿದ್ದು, ಅದ್ರ ತರುದು ಬಾಳ ಗಿಡ ಮಾಡಾಗಿದ್ದು. ಮಾವು, ಹೊಲಸು ಅದೆಲ್ಲ ಇಲ್ಲಿ ಸಿಕ್ತಿದಲ್ಲ. ನೀವು ನರ್ಸರಿಗೆ ಹೋಗುವ ಮೊದ್ಲು ನಿಮ್ಗೆ ಈ ಗಿಡಗಳೆಲ್ಲ ಪರಿಚಯ ಇತ್ತ? ಗಿಡ ಸ್ವಲ್ಪ ನಾವು ಕಟ್ಟಿಗೆ ಈ ಸೊಪ್ಪು ಬಿಪ್ಪು ಕೊಯ್ಯುದಲ್ಲ ಹಸಿದು, ಅದಕ್ ತರಕ್ ಹೋಗುವಾಗ ಎಲ್ಲ ಗಿಡ ಗೊತ್ತಾಗ್ತಿತ್ತು. ಗಿಡ ಗೊತ್ತಾಗ್ತು. ಮತ್ತೆ ನಿಮ್ಗೆ ಕೆಲವರು ಈ ಮದ್ದಿಗೆಲ್ಲ ಬೇಕಾದ ಸಸ್ಯ ಎಲ್ಲ ಗೊತ್ತಿತ್ತ? ಔಷಧಿ ಮಾಡುದಿಲ್ಲ. ಗಿಡ ಇರ್ಬಹುದು, ಇದ್ರು ಅದು ನಮ್ಮ ಮಣ್ಣಲ್ಲಿ. ನಮ್ಮ ಹಳಿಯವ್ರು ಹೇಳದ್ದು, ಕೌಲ್ ಬೇಕಂತಿರು, ನೇರ್ಲ್ ಬೇಕಂತಿರು, ಮತ್ತೆ ಅಟ್ಲು ಬೇಕಂತಿರು, ಮುಡ್ಗ ಕೈ ಬಿಂದು ಹಿಂಗ ಅದೆಲ್ಲ ಹಿಂಗ ಮಾಡಿರು. ಎಂತರ ಔಷಧಿಗಳು ನಮಗ್ ಗೊತ್ತಾಗುದಿಲ್ಲ ಈಗ. ಈಗ ಈ ಎಲ್ಲಾ ಗಿಡಗಳದ್ದು ಅಥವಾ ಮರಗಳದು ಬೀಜಗಳಿಂದಲೇ ಆಗುದು. ಈಗ ಆಲದ ಮರ ಬೀಜ ಇದೆ ಅದಕ್ಕೆ. ಹೌದು, ಹಣ್ಣ ಸಗಣಿಯಲ್ಲಿ
ಗಿಮಿಸುದು ಹಿಂಗ ಹಸಿದೆ ಬಿದ್ದದ್ದು ಹಿಕ್ಕ ಬಂದಿ ಗಿಮಿಸ್ಕೊಂಡು ಹಿಂಗೊಂದು ಮಡಿ ಮಾಡಿ ಹಾಕುದು. ಅದು ಸಣ್ಣಗೆ ಬತ್ತಿದು ಮಾತ್ರ ಅದ್ರ ಕೊಟ್ಟೆಗೆ ಹಾಕೋದು. ಹತ್ತಿದುವ ಬೀಜ ಬತ್ತಿದು. ಹೆದ್ದಿದಂಬುದು ಇರ್ತಿದ್ವು, ಹೆದ್ದಿನುವ ಗಾಳಿ ಬೀಜನು. ಈಗ ಹೆದ್ದಿ ಬೀಜ ಎಲ್ಲ ಕಾಣೋದಿಲ್ಲ ನಮ್ಗ, ಅದನ್ನು ನಾವ್ ಮಾಡೋದೇ. ಈ ಎಲ್ಲ ಬೀಜಗಳನ್ನು ತರುವಾಗ ನಿಮ್ಗೆ ಹೊಸ ಹೊಸ ಮರಗಳ ಪರಿಚಯ ಎಲ್ಲ ಆಯ್ತಾ? ಈ ಕಾಡಿನಲ್ಲಿ ಇತ್ತಲ್ಲ ಇದು ನೋಡ್ಕೊಂಡು ತರೋದು. ಯಾವ್ದೆಲ್ಲ ಮರಗಳ ಬೀಜಗಳು ಗೊತ್ತಿವೆ ಈಗ ನಿಮ್ಗೆ? ನಂಗ ಈಗ ಮತ್ತಿ ಗೊತ್ತಿತ್ತು, ಕಿಂದಳ ಗೊತ್ತಿತ್ತು, ಹೊನ್ನೆ ಗೊತ್ತಿತ್ತು, ಮತ್ತ ಹೊಳೆ ದಶಾಳ ಗೊತ್ತಿತ್ತು, ಹೊಳೆ ಮತ್ತಿ ಎಂಬುದು ಗೊತ್ತಿತ್ತು, ಹಿಂಗ ಹುಳಿಸೇದು, ಸೀಸಾಮು ಇಂತ ಬಾಳ ಗಿಡ ಗೊತ್ತಿತ್ತು. ಏರ್ಲು ಅಂದ್ರೆ ಏನು? ಗಿಡನೇ ಹಣ್ಣಾಗ್ತಿದ್ವು ನೋಡಿ, ಸಣ್ಣ ಹಣ್ಣು. ಆ ಎಲ್ಲ ಗಿಡಗಳು ಈಗಲೂ ಇವೆಯಾ ಕಾಡಿನಲ್ಲಿ? ಮೊದ್ಲು ನಿಮ್ಗೆ ಗೊತ್ತಿದ್ದ ಕೆಲವು ಗಿಡಗಳು ಈಗ ಕಾಡಿನಲ್ಲಿ ಅವು ನಾಶ ಆಗಿವೆ. ಅದು ನಾಶ ಆದ್ರೆ ಬಾಕಿ ಗಿಡ ಹುಟ್ಟುತ್ತಿದಲ್ಲ. ನರ್ಸರಿಯಲ್ಲಿ ನಿಮ್ಗೆ ಗಿಡಗಳನ್ನು ಬೆಳೆಸುದು, ಹುಲ್ಲು ಬೆಳೆಸುದು ಅಲ್ಲದೆ ಹೆಚ್ಚು ಗಿಡಗಳನ್ನು ಬೆಳೆಸಬೇಕು, ಆ ಬೀಜಗಳನ್ನು ತರಬೇಕು, ಬೀಜಗಳನ್ನು ಹೆಕ್ಕಿ ಅದರಿಂದ ಒಳ್ಳೆಯ ಒಂದು ವೃಕ್ಷಗಳನ್ನು ಮಾಡಬೇಕು ಎನ್ನುವ ಆಲೋಚನೆ ಬಂದದಾದ್ರೂ ಹೇಗೆ ತುಳಸಿ? ಆಗ ಬಂತಂದು ಗೊತ್ತಾಗ್ನಿಲ್ಲ. ನಾ ಮಾಡ್ತೇವಳದ ಗಿಡ ನಾನು ಮನಸ್ಸಿನಲ್ಲೇ ಮಾಡುದು, ಯಾರು ಹೇಳದ್ದಲ್ಲ. ಆ ಗಿಡ ಮಾಡ್ಬೇಕು, ಈ ಗಿಡ ಮಾಡ್ಬೇಕು. ಪ್ರೀತಿ ಇದ್ರೆ ಮಾತ್ರ ಗಿಡಗಳನ್ನು ಬೆಳೆಸಬಹುದು, ಅದರ ಬಗ್ಗೆ ತಿಳಿದುಕೊಳ್ಬಹುದು ಅಂತ ಹೇಳ್ತಾರೆ. ನಿಮ್ಗೆ ಈ ರೀತಿ ಗಿಡಗಳ ಮೇಲೆ ಪ್ರೀತಿ ಬಂದದ ಹೇಗೆ? ಹುಡುಗರಿಗಿಂತ ನಾ ಚಂದ ಮಾಡಿ ಗಿಡವ ಅಂದ್ರೆ ಮಕ್ಕಳಿಗಿಂತ ಚೆನ್ನಾಗಿ ನೀವು ಗಿಡಗಳನ್ನು ಮರಗಳನ್ನು ನೋಡ್ತೀರಾ? ಮಾಡುದು. ಆ ರೀತಿ ನಿಮ್ಗೆ ಪ್ರೀತಿ ಬಂದದ್ದು ಹೇಗೆ ಗಿಡ ಮರಗಳ ಮೇಲೆ? ನಂಗೆ ಈ ಕಾಡ್ ನೋಡಿರುವ ಸೆಲೋ ಹಾಕಂತಿದ್. ಈಗ ಮಾಡ್ತೇವ್ರು ಬೆತ್ತ ಮಾಡ್ತೀವಿ. ಬೆತ್ತ ಬಾಳು ಅದು ಕಾಡಿನಲ್ಲಿ ಇರ್ತಿದ್ವು ಬೆತ್ತ. ಅದ್ರ ತಂದಿ ಬೀಜ ಹಿಂಗ ತಿಕ್ಕಿ ಸೊಕ್ಕಾಗ್ಬೇಕು, ಅದ್ರ ಮಡಿಗೆ ಹಾಕ್ಬೇಕು. ಅದ್ರ ಮಡಿಗೆ ಹಾಕ್ರ ಅದು ಹುಟ್ಟುತ್ತಿದ್ವು. ಮತ್ತೆ ಇಷ್ಟೇ ಸಣ್ಣ ಕೊಟ್ಟೆಗೆ ಹಾಕ್ಬೇಕು. ಈಗ ದೊಡ್ಡ ಕೊಟ್ಟೆ ದೊಡ್ಡ ಕೊಟ್ಟೆ ಬೈದು ಅದಕ್ಕೆ ಹಾಕ್ತೀವ. ಅದೆಲ್ಲ ಮಾಡ. ಈಗ ಯಾವ ಬೀಜ ಯಾವ ರೀತಿ ಮೊಳಕೆ ಬರಬೇಕು ಅಂದ್ರೆ ನಿಮ್ಗೆ ಗೊತ್ತಾದ ಹೇಗೆ? ಅಂದ್ರೆ ಗೊಬ್ಬರದಲ್ಲಿ ಹಾಕ್ತಾರೆ ಕೆಲವು ಬೀಜ ಕೊಟ್ಟೆಯಲ್ಲಿ ಹಾಕ್ತಾರೆ, ಕೆಲವು ಬೀಜ ಅದಕ್ಕೆ ಸ್ವಲ್ಪ ಬಿಸಿ ಮರಳಲ್ಲಿ ಅಕೇಸಿ ಒಂದು ಬೇಸಿ ಮಾಡಿ ಹಾಕ್ತೆ. ಬಿಸಿ ಮಾಡಿ ಹಾಕೋದು, ಬೇಸಿ ನೀರು ಕಾಸುದು, ಬೀಜ ಹಾಕುದು, ಒಂದ್ ಸ್ವಲ್ಪ ತಿಕ್ಕುದು, ಕಡೆಗ ಇಳಿಸಿ ತಣ್ಣೀರ್ ಹಾಕಿಕ್ತೆ. ತಣ್ಣೀರ್ ಹಾಕಿಕ್ದೆ ಮಡಿಗೆ ಹಾಕದೆ ಬ್ಯಾಗ್ ಬಸಿ. ಈ ಅಕೇಸಿ ಹುಟ್ಟುತ್ತಿದ್ದು ಬ್ಯಾಗ್ ಹುಟ್ಟುದಿಲ್ಲ, ಅದು ಹಿಂಗೆಲ್ಲ ಕಡ್ ಹುಟ್ಟುದು. ಹಿಂಗ ಮಾಡ್ರೆ ಒಂದು 5-6 ದಿವಸನೆಲ್ಲ ಬಂತು. ಅದೇ ಬಹಳ ಕಷ್ಟಪಟ್ಟು ಮೊಳಕೆ ಬರುವಂತ ಬೀಜ ಯಾವ ಮರದು? ಬರವಣಿಗೆ ಬರವಣಿಗೆ ಮರನೇ ಅದು. ಅಲ್ಲಿಲ್ಲ ಬೀಜ ಸಿಕ್ಕುದಿಲ್ಲ. ಎಲ್ಲಾರು ದೂರ ಹೋಗಿ ಎಲ್ಲಾರು ಹೊಕ್ಕಿ ಹಿಂಗ ತಿಂದದ್ದು ಹುಟ್ಟುತ್ತಿದ್ದು. ನಾಮ್ ಹಾಕ್ರೆ ಹುಟ್ಟುದಿಲ್ಲ. ನಾನು ಅದಕ್ಕ ಏನ್ ಮಾಡ್ದೆ, ಬೆಂಕಿ ಹಾಕೊಂಡ್ ಸುಟ್ಟದು. ಬೆಂಕಿ ಹಾಕ್ತರ್ಕನದು ಅದು ಸ್ವಲ್ಪ ಬಂತು. ಸುಟ್ಟು ಅನಂತರ ಅದನ್ನು ಮೊಳಕೆ ಹೊಡೆಯುತ್ತದೆ. ಹೊಡೆಯಿತು. ಅದು ಸುಟ್ಟು ಹೋಗ್ಲಿಲ್ಲ ಬೀಜ? ಇಲ್ಲ. ಅದು ಬರಣಿಗೆ ಮರದ್ದು ಮಾತ್ರ ಆ ರೀತಿ ಇದ್ ಮಾಡ್ಬೇಕಾ? ಅದು ಒಂದೇ ಹಂಗ್ ಮಾಡ್ಬೇಕತ್ತೆ. ಅದ್ ನಿಮ್ಗೆ ಹೇಗ್ ಗೊತ್ತದ್ದು ಸುಟ್ಟಿದ್ರೆ ಬರ್ಬಹುದು ಅಂತ ಹೇಳಿ? ಅಲ್ಲ ನೋಡ್ದ, ನಾವು 2 ದಿವಸ ಮಜ್ಜಿಗೆಲ್ ಹಾಕುದು. ಮಜ್ಜಿಗೆಲ್ ಹಾಕ್ರೆ ಬೆಳಿಗ್ಗೆ ಗಾಳಿಸಿ ಬದಿಗೆ ಇಕ್ಕುದು, ರಾತ್ರಿ ಮತ್ತೆ ಹಾಕುದು. 4-5 ದಿವಸ ಇಕ್ಕೊಂಡು ಮಡಿಗೆ ಹಾಕದ. ಅದು ಬರ್ದಾಯ್ತು. ಮಾಡ್ಬೇಕಂಬುದು ಸಾಯ್ಬರ್ಗೋ ಇದಾಯ್ತು. ಆಗ ಏನ್ ಮಾಡ್ರು, ನಾನೇ ಅತ್ತಿ ಕಾಳು ಹಿಂಗ ಅಂದ್ಕೊಂಡು ಅದ್ರಲ್ಲಿ ದಾನಿಗೆ ಹಾಕ ಕೊಟ್ರು. ಯಾವ್ದ್ರಲ್ಲೂ ಬರ್ನಿಲ್ಲ ಕಡೆ. ನಾ ಸುಟ್ಟದ್ದೇ ಬೈದು ಸುಟ್ಟದ್ದು ಆ ಮಡಿಗೆ ಅಡಿಗೆಲ್ಲಾರು ಬೆಂಕಿ ಹೋಯ್ತಲ್ಲ, ಅಲ್ಲಿ ಹುಟ್ಟಿತ್ತು. ನಿಮ್ಗೆ ಅದು ಸುಡಬೇಕಂತ ಆಲೋಚನೆ ಬಂದದ್ದು? ನಾನ್ ಹಿಂಗೆ ನೋಡ್ದೆ, ಮರಕ್ ಹೋಗಿ ಹಿಂಗ್ ನೋಡ್ರೆ ಸುಟ್ಟಲ್ಲಿ ಹುಟ್ಟಿದು. ನಾನ್ ಬೀಜಾನೇ ಸುಡುವ ನಿಂಗ ಅಂದ್ಕೊಂಡೆ, ಬೀಜಾನೇ ಸುಟ್ಟ. ಅದು ಬಂತು. ಈಗ ಬಂದಗನ್ ಮಾಡ್ತೀರಿ ಎಲ್ಲವ. ಬಂದಗನ್ ಅಂದ್ರೆ ಉದ್ದ ಈ ಬೆದ್ರದೆಲ್ಲ ಮಾಡಿ 4 ನಮೂನಿದೆ ಬಾಂಬು ಮಾಡಾಗಿದ್ದು. ಬೆದ್ರು ಅದು ಕಾಡಲ್ಲಿ ಆಗುವಂತದ್ದು ಮಾತ್ರ? ಕಾಡಲ್ಲ, ನಮ್ ನರ್ಸರಿಲಿ ಮಾಡಾಗಿದ್ದು. ನೀವು ಕಾಡಲ್ಲಿ ಇರುವ ಪ್ರತಿಯೊಂದು ಮರವನ್ನು ನರ್ಸರಿಲಿ ಮಾಡ್ಲಿಕ್ಕೆ ಆಗಿದೆಯಾ? ಆಗಿದೆ. ಮಾಡದೇ ಇದ್ದ ಯಾವ್ದಾದ್ರು ಮರ ಇದೆಯಾ? ಅವ್ರು ಹೇಳದ ಗಿಡ ಎಲ್ಲ ಮಾಡಾಗಿದೆ ನರ್ಸರಿ. ಹೊನ್ನೆ ಗಿಡ ಸಹ ಹೇಗೆ ಮಾಡ್ತಿದ್ರಿ ನೀವು? ಹೊನ್ನೆದು ಈಗ ಸುಗ್ಗಿ ಬತ್ತಿದು ಆಗ ಉದುರ್ತಿದ್ವು. ಅದೇನಿಲ್ಲ, ಹಿಂಗ ಮಡಿ ಮಾಡಿ ನೀರ್ ಹಾಕಿ ಹುಲ್ಲು ಮುಚ್ಚಿಕ್ಕತ್ಯ ಹುಟ್ಟದ್ದೇ ಮತ್ ಕೊಟ್ಟೆಗೆ ಹಾಕ್ತೆ. ಅದು ಈ ವರ್ಷನ ಗಿಡ ಈ ವರ್ಷ ನೆಡುಕಾತಿದ್ದು ಎತ್ತರ ಪಸಿದ ಬ್ಯಾಗ ಹಂಗೆಲ್ಲ ಮಾಡಾಗಿದ್ದು. ನೀವು ಒಂದು ಆಸಕ್ತಿ ವಹಿಸಿ ಈ ಮರಗಳನ್ನು ಬೆಳೆಸಬೇಕು, ಬೀಜಗಳನ್ನು ಸಂಗ್ರಹಿಸಬೇಕು, ಬೀಜಗಳನ್ನು ಆಯ್ದು ತೆಗೆಯುವುದರಿಂದ ಒಳ್ಳೆಯ ಉತ್ತಮ ಮರಗಳನ್ನು ಬೆಳೆಸಬಹುದು ಎನ್ನುವ ಒಂದು ಆಲೋಚನೆ ಬಂದದ್ದು ನಿಮ್ಮ ಅನುಭವದಿಂದಲೇ ಇದು ಗೊತ್ತಾದ ನಿಮ್ಗೆ? ಮತ್ ಯಾರು ಹೇಳದ್ದಲ್ಲ. ಈಗ ನೀವಾಗಿ ಎಲ್ಲಾದ್ರೂ ಮರಗಳನ್ನು ನೆಟ್ಟಿದ್ರ? ನಾನ್ ಹಿಂಗ ಕಾಡ್ಗೆ ಹೋಗಿ ನೆಡ್ತೀಯ. ಇವ್ರವ್ರು ಕಾರ್ಕೋತಿರೋದಿ ಕಾರ್ಜಿ ಹಿಂಗ್ ಮಳೆಗಾಲಕ್ಕೆ ಈಗ ಗಿಡ ನರ್ಸರಿ ಮಾಡಿದ್ರು, ಕಾಡ್ನಲ್ಲಿ ಹೋಗಿ ನೆಟ್ರು. ಅದು ಒಂದು 150 ಅಲ್ಲ, 1000 1,500 ಹಿಂಗ ಕಾಡ್ನಲ್ಲೂ ಅಟ್ಟಟ್ಟು ಹೊಂಡ ಹೊಡೆದಿ ಇಕ್ತಿರು ಗುಣಿಸಿರು. ನಾನು ತಕೋಗಿ ನೆಡ್ತೀವಿ. ಯಾವುದೇ ಕೆಲಸ ಮಾಡ್ಲಿಕ್ಕೆ ಕಾಳಜಿ ಸಹ ಇರ್ಬೇಕು, ಸ್ವಲ್ಪ ಆಸಕ್ತಿ ಸಹ ಇರ್ಬೇಕಲ್ಲ? ಹಂಗೆ ಮಾಡ. ಮನೆದು ಏನು ಮಾಡ್ನಲ್ಲ ನಾನು. ಬೆಳಗಾಗ ಚಾ ಕುಡ್ದು ಹೋಗುದು, 12:30 1 ಗಂಟೆಗೆ ಬರುದು, ಇಲ್ಲಿ ಬಂದು ಊಟ ಮಾಡುದು ಮತ್ತೆ ಹೋಗುದು. ಮತ್ ಹಿಂಗ್ ಸಾಯಿಬ್ರೆಲ್ಲ ಬರ್ತೀರಂದ್ರೆ ಸಂಜೆ ಆತಿದ್ 6 ಗಂಟೆ ಹಿಂಗ ಆತಿದ್, ಆಸಿದ್ 3 ಆಗ್ತಿದ್ವು. ಅಲ್ಲಿ ಒಟ್ಟು ಮಂದಿ ಒಳಿತಿರು ಮಾಡಾಕ ಮತ್ತೆ ಸಂಜೆಗೆ ಇಲ್ಲಿಗೆ ಮನೆಗೆ ಬರುದು. ಕಾಡಿನಲ್ಲಿ ಮತ್ತೆ ನರ್ಸರಿಯಲ್ಲಿ ಕೆಲಸ ಮಾಡಿ ನಿಮ್ಗೆ ಈ ಕಾಡುಗಳ ಬಗ್ಗೆ, ಸಸ್ಯಗಳ ಬಗ್ಗೆ ನಿಮ್ಮ ಅನುಭವ ಏನು? ನಮ್ ಕಾಡು ಬೆಳೆಸೋದಂದ್ರೆ ನಮ್ ರೈತರ ಇಲ್ಲ, ಕಾಡಂದ್ರೆ ಬಹಳ ಖುಷಿನೇ ಬೆಳೆಸಿ. ಈಗ ನಾ ಮಾತಾಡೋದೆಲ್ಲೋ ಐತೇನೋ, ಒಂದ್ ಮಡಗಿದ್ರೆ ದಿವ್ಸ ನೋಡೋಕಾತಿದ್ವು.
ನೋಡಿ ದಿವ್ಸ ಆ ಮಡ್ಗಿ ನಮ್ ನೆಟ್ಟದಿದ್ರೆ ಅದು ದಿವ್ಸ ನೋಡ್ಕೊಂಡ ಕಾಣಿಸಿದಲ್ಲ ನಮಗ. ಅದು ಹಿಂಗ ಮಾಡ್ತೇವ ಮಕ್ಳ ಹಂಗ ಮಾಡೋದೇ ಇದು. ಈಗ ನಮ್ ಗಿಡ ನೆಟ್ಟ ಅದು ಈಗ ದೊಡ್ಡ ಆಯ್ತಲ್ಲ, ಅದ್ರ ನೋಡಿದ್ರೆ ಎಷ್ಟು ಚಂದ ಕಾಣ್ತಿದ್ ಮಡ್ಗಿ. ಅದ್ ನೋಡ್ಬೇಕು, ಮತ್ತೆ ಅದ್ರ ತಗೋ ಕಾಡಿನಲ್ಲಿ ನೆಡ್ಬೇಕು. ಆದ್ರೆ ಪ್ರತಿಯೊಬ್ಬರು ನಾವು ನೋಡ್ತೇವೆ ಗಿಡ ಬೆಳೀತದೆ, ಮರ ಬೆಳೀತದೆ. ಆದ್ರೆ ತುಳಸಿ ಗೌಡನಿಗೆ ಮಾತ್ರ ಈಗ ಮರ ಗಿಡಗಳ ಮೇಲೆ ವಿಶೇಷ ಒಂದು ಪ್ರೀತಿ. ಅದ್ ಯಾಕೆ? ಏನ ಅದೊಂದು ಕೀರ್ತಿನೇ ಅದು ಮರ ಮಾಡೋದು. ಶಾಲಿಗೆಲ್ಲ ಹೋದೋಳಲ್ಲ ನಾವ್. ನೀವು ಕಲ್ತಿದ್ರೆ ಏನಾದ್ರು? ಏನು ಕಲಿನಿಲ್ಲ. ಕಾಡಿಗೆಲ್ಲ ಹೋದ್ರೆ ನಿಮ್ಮ ಸೀರೆ ಸೆರೆಗಲ್ಲಿ ಬೀಜಗಳನ್ನು ಕಟ್ಟಿಕೊಂಡು ಬರ್ತಿದ್ರಂತೆ? ಹೌದು, ಹೆಕ್ಕಬತ್ಯ ಎಲ್ ಬಿದ್ರು ಸಾಕಬತ್ತಿ. ನಾನು ರಸ್ತಿ ಬದಿಗೆಲ್ಲಾರು ಒಂದು ಮಡಗಿ ಇದ್ರೆ ಬಿದ್ರದ್ರೂ ತರುವುದೇ ಬೀಜ. ಯಾರ ಹತ್ರ ಕೊಟ್ಟಿದ್ರ? ನಾನು ಹಾಕ್ದೆ ಅಲ್ಲಿ. ಏನ್ ಹಾಕಿರಿ ಅಂದ್ರೆ ಇಂಥದ್ ಹಾಕಿ, ಇಂಥ ಬೀಜ ಹಾಕ್ಯ, ಹೊನ್ನೆದ್ ಹಾಕ್ಯ, ಮತ್ತಿದ್ ಹಾಕ್ಯ, ಚುರ್ಗಿ ಹಾಕ್ಯ, ಹಿಂಗೆಲ್ಲ ಅದು ಇಂತಿಂತ ಗಿಡ ಹೆಚ್ಚರು ಬರ್ತಿದಲ್ಲ ಅದ್ರ ಹಾಕಿ ಅಂದ್ರೆ ಅವ್ರು ಮಾಡಿ. ನೀವು ತಂದ ಪ್ರತಿಯೊಂದು ಬೀಜದ ನಿಮ್ಗೆ ಗುರ್ತಾಯ್ತಾ? ಯಾವ್ದಾದ್ರು ಗುರುತು ಇಲ್ಲದೆ ಇದ್ದ ಬೀಜ ನೀವು ಯಾವಾಗಾದ್ರೂ ನೆಟ್ಟು ಮರ ಮಾಡಿದ್ರ? ಇಲ್ಲ, ಗೊತ್ತಿದ್ದೇ ತರುದು. ಇಲ್ಲ, ಗೊತ್ತಿದ್ದ ಮಡಗಿನೇ ಇದ್ದದ್ದಿಲ್ಲ. ಮತ್ ಹಿಂಗ ಬಾಕಿ ಗಿಡ ಎಲ್ಲ ಹಿಂಗ ಗೊತ್ತಾಗುದಿಲ್ಲ. ನಿಮ್ಮ ಒಂದು ಸೇವೆಯನ್ನು ಅಂದ್ರೆ ಕಾಡು ಬೆಳೆಸುವಲ್ಲಿ, ಸಸ್ಯಗಳನ್ನು ಪ್ರೀತಿಯಿಂದ ಬೆಳೆಸುವಲ್ಲಿ, ಮರಗಳನ್ನು ಬೆಳೆಸುವಲ್ಲಿ, ನರ್ಸರಿಯಿಂದ ಕಾಡಿನಲ್ಲಿ ಮರಗಳನ್ನು ಬೆಳೆಸುವುದಕ್ಕೆ ನಿಮಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿವೆ. ನೀವು ದೆಹಲಿಗೆ ಕೂಡ ಹೋಗಿ ಬಂದಿದ್ರಲ್ಲ ತುಳಸಿ ಗೌಡ, ಯಾವಾಗ, ಏನು, ಅದು ಯಾಕೆ ಹೋದದ್ದು ಗೊತ್ತಿದ್ಯಾ? ನಾನು ಕೆಲಸ ಮಾಡದ್ ನೋಡ್ಕೊಂಡು ಯಲ್ಲಪ್ಪ ರೆಡ್ಡಿ ಸಾಹೇಬ್ರಿದ್ರು. ಅವರು ದಿಲ್ಲಿಗೆ ಹೋಗುದೇನೋ ಒಂದು ಬಂತು ಕಡೆ, ಕಲ್ತ ಮಂದಿ ಬಾಳ ಮಂದಿ ಇವ್ರು ಇದು ಕಲಿನೆಲ್ಲ ಏನಿಲ್ಲ ಅನ್ಕೊಂಡು ನನ್ನ ಕರ್ಕೊಂಡು ಹೋದ್ರಲ್ಲ. ನಂಗ್ ಬಾರ್ ಅಂದ್ರು ನಾನು ಹೋದೆ. ಎಂತಕ್ ಬಾರ್ ಅಂದ್ರು ನನ್ಗೆ ಗೊತ್ತಿಲ್ಲ. ಅದು ಹೋಗಿ ಪರಿಸ್ಥಿತಿ ಕೊಟ್ರು. ನಾನು ತೇಜಿ ಮೇಲೆ ತಕೊಂಡು ಇಳಿದು ಬಂದೆ. ನಿಮ್ಗೆ ಇಂದ್ರ ಪ್ರಿಯದರ್ಶಿನಿ ವಕ್ಷಮಿತ್ರ ಪ್ರಶಸ್ತಿ ಕೇಂದ್ರ ಸರ್ಕಾರದಿಂದ ಬಂತು. ಪ್ರಶಸ್ತಿ ನಿಮ್ಗೆ ಆಗಿನ ಪ್ರಧಾನಿ ವಿ.ಪಿ. ಸಿಂಗ್ ಅವರಿಂದ ನಿಮ್ಗೆ ಸಿಕ್ಕಿತಲ್ಲ? ಹೌದು. ಹೇಗೆ ಅನಿಸುತ್ತ ಆಗ ನಿಮ್ಗೆ? ಅವ್ರು ಏನ್ ಹೇಳ್ತೀರ ನನಗೆ ಗೊತ್ತಾಗುದಿಲ್ಲ. ನಮ್ ಕನ್ನಡ ಬರುದಿಲ್ಲ. ಅವ್ರು ಕರ್ದಾಗ ಹೋದ ಒಂದು ಹುಡುಗಿ, ನಾನು 2 ಮಂದಿ ಹೋಗಿ ಬಂದ್ಯ. ಗಾಡಿಗ ಕಾರವಾರವರೆಗೂ ನಮ್ಗ್ ಕರ್ಸು, ಕಾರವಾರದಲ್ಲಿ ದಿಲ್ಲಿಗೆ ಹೋಗ್ಬೇಕಾರೆ ಅವ್ರ ಕರ್ಸು, ಅಲ್ಲಿ ಊಟ ಅವ್ರದ್ದು. ಅವ್ರು ಏನಂತೀರ ನನಗೆ ಗೊತ್ತಾಗುದಿಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ಲ, ಆದ್ರೂ ಸಹ ಜನರೆಲ್ಲ ನೋಡ್ತಿದ್ರ ನಿಮ್ಮನ್ನು? ಹೌದು, ನೋಡ್ತಿರು, ಫೋಟೋ ತಕಂತಿರು. ಅವ್ರು ಮಾತಾಡುದಿಲ್ಲ, ಫೋಟೋ ಅಂತ ತಕಂತಿರು. ಸಾಹೇಬ್ರು ಕುಳಿತರು. ನಾನು ತೇಜಿ ಮ್ಯಾನ್ ಹೋದ್ರು, ಒಬ್ರು ಹೋಗ್ಲಿಲ್ಲ. ತೇಜಿ ಹತ್ಲಿಲ್ಲ, ನಾನೇ ಹತ್ಕತ್ತ. ನೀವೇ ಹತ್ಕೊಂಡ್ ತಗೊಂಡು ಕರೆದ್ರು, ಅಲ್ಲಿ ಹೋಗಂದ್ರು ಅದೇ. ನಾನು ಅಷ್ಟೊಂದು ದೊಡ್ಡ ದೊಡ್ಡ ಜನರ ನಡುವೆ ಎಂತ ಅನಿಸಿದೆ ನಿಮ್ಗೆ? ನಾನ್ ಖುಷಿಯಾಗಿದ್ದು. ಅವನ್ ಪ್ರಶಸ್ತಿಗೆ ಅದರದೇ ಒಂದು ಗೌರವ ಇದೆ. ನೀವು ನಿಮ್ಮ ಹಲಕಿ ಸಮುದಾಯದವರು, ಒಂದು ಹಳ್ಳಿಯಿಂದ ಬೆಳೆದವರು, ಏನು ವಿದ್ಯಾಭ್ಯಾಸ ಇಲ್ಲದವರು, ಹಳ್ಳಿಯಿಂದ ಡೆಲ್ಲಿಗೆ ಹೋಗಿ ಬಂದ್ರಿ. ಹೌದು. ಯಾರ್ದು ಹೇಳಿದ್ರ ನೀವು ಬಹಳ ಒಂದು ದೊಡ್ಡ ಸಾಧನೆ ಮಾಡಿದ್ರಿ ಅಂತ ಹೇಳಿದ್ರ? ಹೌದು. ನಿಮ್ಗೆ ಡೆಲ್ಲಿ ಹೋದಾಗ ನನಗೆ ಭಾಷೆ ಬರುದಿಲ್ಲಲ್ಲ ಅಂತ ಎನ್ನುವ ಹೆದರಿಕೆ ಏನಾದ್ರು ಇತ್ತ? ಇಲ್ಲ, ಹೆದರಿಕೆ ಏನಾಗ್ಲಿಲ್ಲ. ನಾನು ಡೆಲ್ಲಿ ಹೋದಾಗ ನಿಮ್ ಜೊತೆ ಯಾರಿದ್ರು? ಯಾವ್ದೋ ಒಬ್ಬ ಸಾಹೇಬ್ರು ಇದ್ರು. ಯಾರೇನ ನನ್ ಹೆಸರೆಲ್ಲ ಗೊತ್ತಾಗಲಿಲ್ಲ. ಸಾಹೇಬ್ರು ಅಂದ್ರೆ ಹಿಂಗ ಗೌರ್ಮೆಂಟ್ ಸಾಹೇಬ್ರೇ, ಮತ್ತೆ ಬಾಕಿಯವರಲ್ಲ. ಅವರೇ ಕರ್ಕ ಬಂದ್ರು. ನಾನೇನೋ ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೇನೆ, ಕಾಡು ಬೆಳೆಸಲು, ಮರಗಳ ಬಗ್ಗೆ ಬಹಳ ಒಂದು ಕಾಳಜಿ ಇಟ್ಟಿದ್ದೇನೆ ಎನ್ನುವ ಒಂದು ತೃಪ್ತಿ ಇದೆಯಾ ನಿಮ್ಗೆ? ಇತ್ತು. ನಾ ಮಾಡಿದ್ದೆ ಮಗ ಆಗ್ತಿದ್ವಿ. ಈ ಬೆಳಗಾವಿ ಹೇಳಿ ಈಟು ಬೆಟ್ಟಕ್ಕೆ ಹೋದ್ರೆ ಇಲ್ಲೆಲ್ಲಾರು ಹೋದ್ರ ಕಡುಕು ಮನುಷ್ಯ ಬರುದಿಲ್ಲ. ಹಿಂಗ್ ಕಟ್ಟಿಗೆ ಬಿಟ್ಟಿಗೆ ಕಟ್ಕ ಬರ್ತೀರ. ಆಗ ನಂಗೆ ಬೇಜಾರತಿ. ಹಿಂಗ ಗಿಡ ಅಂದ್ರೆ ನಮ್ ಶಾಕದ್ದಲ್ಲ ಮಂಗ ಕಾಣುತ್ತೆ. ಎಲ್ಲ ಹೋದ್ರು ಗಿಡ ಅಂದ್ರೆ ನಂಗ ಲೈಕ್. ಈ ಬೆಟ್ಟ ನೋಡ್ಬೇಕು ಎಲ್ಲಾರು ಹೋದ್ರು ಬೈಲಿದ್ದಲ್ಲಿ ಏನು ಕಾಣುದಿಲ್ಲ ನಂಗೆ. ಬೆಟ್ಟ ಆದ್ರೆ ಚಂದ ಕಾಣ್ತಿ. ಗಾಳಿ ಬತ್ತಿದ್ವು, ತಂಪು ಬತ್ತಿದ್ವು, ಮಳೆ ಬತ್ತಿದ್ವು. ಮಡಗಿಲ್ಲಾರು ಮಳೆ ಇಲ್ಲ. ಈಗ ಗಿಡ ಮರ ಉಳಿಸಿ, ಅರಣ್ಯ ಉಳಿಸಿ ಎನ್ನುವ ಕೂಗು ಬಹಳ ಜೋರಾಗಿ ನಡೀತಾ ಇದೆ. ಏನ್ ಹೇಳಲಿಕ್ಕೆ ಇಚ್ಛಿಸ್ತೀರಾ ನೀವು ತುಳಸಿ ಗೌಡ? ಅರಣ್ಯ ಉಳಿಸಿರ ಮಳೆ ಬತ್ತಿದ್ವು. ನಮ್ಗ ಕಟ್ಟಿಗೆ ಬೇಕು, ಸೊಪ್ಪು ಬೇಕು, ತರಕ ಬೇಕು, ಎಲ್ಲಾ ಬೇಕು ನಮ್ಗ. ಬೆಟ್ಟ ಹಿಂಗ ಅರಣ್ಯ ಇದ್ರೆ ನಮ್ಗೆಲ್ಲರೂ ಒಳ್ಳೇದು. ತುಳಸಿ ಗೌಡ ಅವರೇ, ವನ ದೇವತೆ ಎನ್ನುವ ಒಂದು ಹೆಸರಿನ ಜೊತೆ ನೀವು ಜನರಲ್ಲಿ ಕಾಡು ಉಳಿಸುವ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದಿರಿ. ಅದೇ ರೀತಿ ಇತರರು ಅರಣ್ಯವನ್ನು ಉಳಿಸಬೇಕು, ಗಿಡ ಮರಗಳನ್ನು ಪೋಷಿಸಬೇಕು ಎನ್ನುವ ಒಂದು ಒಳ್ಳೆಯ ಒಂದು ಸ್ಫೂರ್ತಿ ಕೊಟ್ಟಿದ್ದೀರಾ. ಸರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರೆ ಧನ್ಯವಾದಗಳು. ಧನ್ಯವಾದ. ಇತ್ತೀಚೆಗೆ ನಿಧನರಾದ ಹಿರಿಯ ಪರಿಸರ ಪ್ರೇಮಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹೊನ್ನಳ್ಳಿ ಗ್ರಾಮದ ತುಳಸಿ ಗೋವಿಂದ ಗೌಡ ಅವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನದ ಆಯ್ದ ಭಾಗ ಪ್ರಸಾರವಾಯಿತು.